ನಮಸ್ಕಾರ ಪ್ರಿಯ ವೀಕ್ಷಕರೇ. ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕತೆ ಪುಸ್ತಕದಿಂದ ಆಯ್ದ ಕಿವಿಯೊಡನೆ ಒಂದು ದಿನ ಕಥೆಯನ್ನು ಓದಲಿದ್ದೇನೆ. ಕತೆ ಶುರು ಮಾಡೋ ಮುಂಚೆ ಇದರ ಬರಹಗಾರರ ಬಗ್ಗೆ ಒಂದು ಸಣ್ಣ ಪರಿಚಯ ಪಡ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಕಾದಂಬರಿಕಾರ, ಕತೆಗಾರ, ಪರಿಸರವಾದಿ ಹಾಗೂ ಛಾಯಾಗ್ರಾಹಕರಾಗಿದ್ದರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ಪುತ್ರರಾದ ತೇಜಸ್ವಿ ತಮ್ಮ ವಿಶಿಷ್ಟ ಬರವಣಿಗೆಯ ಶೈಲಿ, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಪ್ರಕೃತಿ ಪ್ರೇಮದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಅವರ ಕಥೆಗಳು ಸಮಾಜ, ವಿಜ್ಞಾನ, ಪ್ರಕೃತಿ ಮತ್ತು ಮಾನವ ಜೀವನದ ವಿವಿಧ ಆಯಾಮಗಳನ್ನು ಸರಳವಾಗಿ ಹಾಗೂ ಕುತೂಹಲಕಾರಿಯಾಗಿ ಚಿತ್ರಿಸುತ್ತವೆ. ಇಂದು ನಾವು ಅವರ ಅತ್ಯಂತ ಆಸಕ್ತಿದಾಯಕ ಕಥೆಗಳಲ್ಲಿ ಒಂದಾದ ಕಿವಿಯೊಡನೆ ಒಂದು ದಿನ ಕಥೆಯ ಕುರಿತು ತಿಳ್ಕೊಳ್ಳೋಣ. ಈಗ ಕತೆ ಶುರು ಮಾಡೋಣ. ಪರಿಸರದ ಕಥೆಗಳಲ್ಲಿ ಬರುವ ಪಾತ್ರಗಳಲ್ಲಿ ಅನೇಕವು ಈಗ ಶಾಶ್ವತವಾಗಿ ಅನಂತತೆಯಲ್ಲಿ ಲೀನವಾಗಿವೆ. ಕಿವಿ, ಬೈರ, ಮಾಸ್ತಿ, ಮಾರ ಈಗ ಎಲ್ಲೂ ಇಲ್ಲ. ಈಗಲೂ ಈ ಹಳೆಯ ಘಟನೆಗಳನ್ನೆಲ್ಲ ಹೇಳ್ಕೊಂಡು ಆನಂದಿಸಲು ಸಿಗುವವರಲ್ಲಿ ನನ್ನ ಗೆಳೆಯ ಶ್ರೀರಾಮ್ ಒಬ್ರು. ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವ ಶ್ರೀರಾಮ್ ಕೆಲವು ದಿನ ಕಿವಿಯ ಸಹಾಯಕರಾಗಿ ಶಿಕಾರಿ ತಿರುಗಿದ್ದು ಸೋಜಿಗದ ಸಂಗತಿ. ಸುಮಾರು 25 ವರ್ಷಗಳ ಹಿಂದೆ ಶ್ರೀರಾಮ್ ಆಗ್ತಾನೆ ಇಂಗ್ಲಿಷ್ MA ಮುಗಿಸಿ ಕೆಲಸಕ್ಕೆ ಸೇರಿದ್ರು. ಆಗ ಕೆಲವು ದಿನಗಳವರೆಗೆ ಅವರು ಶೃಂಗೇರಿಯ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ರು. ಆಗ ತಾನೇ ಕಾಡುಕೊಂಡಿದ್ದ ನಾನು ಇನ್ನೂ ಮನೆ ಕಟ್ಟಿ ಮುಗಿಸಿರ್ಲಿಲ್ಲ. ಆದ್ರಿಂದ ಗೆಳೆಯ ವಾಸೂರವರ ಭೂತನ ಕಾಡು ತೋಟದ ಮನೆಯಲ್ಲಿದ್ದೆ. ಶೃಂಗೇರಿಗೂ ಮತ್ತು ಅವರ ತೋಟಕ್ಕೂ ಹೆಚ್ಚಿಗೆ ದೂರ ಇರಲಿಲ್ಲ. ಆದ್ರಿಂದ ಶ್ರೀರಾಮ್ ಶನಿವಾರ, ಭಾನುವಾರಗಳಲ್ಲಿ ಹಾಗೂ ಇತರ ರಜಾ ದಿನಗಳಲ್ಲಿ ನೇರವಾಗಿ ಅಲ್ಲಿಗೆ ಬಂದ್ಬಿಡ್ತಿದ್ರು. ಗೆಳೆಯ ಶ್ರೀರಾಮ್ ಬೆಂಗಳೂರಿನ ಬಯಲು ಸೀಮೆ ಹಳ್ಳಿ ಬ್ಯಾತದ ಕಡೆಯವರು. ಅವರಿಗೆ ಮಲೆನಾಡಿನ ಕಾಡು, ಕಾಡಿನ ಪ್ರಾಣಿಗಳು, ಶಿಕಾರಿ ಇತ್ಯಾದಿಗಳೆಲ್ಲ ಅಪರಿಚಿತರೆಂದೇ ಹೇಳ್ಬೋದು. ಎಂದೇ ಕಾಡಿನ ಬಗ್ಗೆ, ಅಲ್ಲಿನ ಪಶು ಪಕ್ಷಿಗಳ ಬಗ್ಗೆ, ಶಿಕಾರಿಯ ಬಗ್ಗೆ ನನಗಿದ್ದ ಅನುಷಂಗಿಕ ಆಸಕ್ತಿ ಅವರಿಗೆ ಇರಲು ಸಾಧ್ಯವೇ ಇಲ್ಲ. ಆದರೆ ನಮಗಿದ್ದ ಒಂದು ಮುಖ್ಯ ಸಮಾನ ಆಸಕ್ತಿ ಅಂದ್ರೆ ಮಾಂಸಾಹಾರ. 4 ದಿನ ತಿಳಿಸಾರು ಅನ್ನ ಊಟ ಮಾಡಿದ್ರೆ ಸಾಕು ಜಾತಿ ಕೆಟ್ಟು ಹೋದವರಂತೆ ಮಾತಾಡ್ತಿದ್ವಿ. ಆದ್ರೆ ಶ್ರೀರಾಮ್ ಕೆಲವು ವಿಷಯಗಳಲ್ಲಿ ನನ್ಗಿಂತ ಮುಂದೆ ಹೋಗಿದ್ರು. ಅವ್ರಿಗೆ ಮಾಂಸ ಎಂದ್ಮೇಲೆ ಮುಗೀತು. ಎಂದೂ ಅದು ಯಾವುದದರೆಂದು ಕೇಳುವ ಗೋಜಿಗೆ ಹೋಗ್ತಿರ್ಲಿಲ್ಲ. ಅದು ಯಾವುದರದ್ದಾದ್ರೂ ಒಂದೇ ಎಂಬುದು ಅವರ ಸಿದ್ಧಾಂತ. ಕೆಲವು ಜಾತಿಯವರು ಕೆಲವು ಮಾಂಸ ತಿನ್ನೋದು ನಿಷಿದ್ಧ ಎನ್ನುವ ಕಟ್ಟಳೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಈ ವಿಷಯದಲ್ಲಂತೂ ಕಟ್ಟ ಜಾತ್ಯತೀತ ಧೋರಣೆ ತಳೆದಿದ್ರು. ತಾತ್ವಿಕವಾಗಿ ಇದನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನಾದ್ರೂ ಕೆಲವು ಪ್ರಾಣಿಗಳ ಮಾಂಸ ತಿನ್ನಲು ನನಗೆ ಒಳಗೊಳಗೆ ಅಸಹ್ಯವಾಗುತ್ತೆ. ಆದ್ರೆ ಶ್ರೀರಾಮ್ ಹಾಗಲ್ಲ. ಅವರ ಮಟ್ಟಿಗೆ ಪ್ರಶ್ನೆ ಇರೋದು ಮಾಂಸ ತಿನ್ಬೇಕೋ ಬೇಡವೋ ಅನ್ನೋದಷ್ಟೇ. ತಿನ್ಬಹುದು ಅಂದಾದ್ಮೇಲೆ ಸರ್ವ ಚರಾಚರ ವಸ್ತುಗಳಲ್ಲಿ ಯಾವುದಾದ್ರೂ ಆಗ್ಬಹುದು. ಹಿಂದೂಗಳು ದನ ತಿನ್ಬಾರ್ದು, ಮುಸ್ಲಿಮರು ಹಂದಿ ತಿನ್ಬಾರ್ದು, ಇವುಗಳೆಲ್ಲ ಶ್ರೀರಾಮರ ಮಟ್ಟಿಗೆ ಒಂದು ಚೂರು ಅರ್ಥವಿಲ್ಲದ್ದು. ನಾವೆಲ್ಲ ಶ್ರೀರಾಮರ ಈ ಧೋರಣೆಯನ್ನು ತಾತ್ವಿಕವಾಗಿ ಸಂಪೂರ್ಣ ಒಪ್ಪಿದ್ರೂ ಅವರ ಈ ಸರ್ವಭಕ್ಷಕ ಗುಣವನ್ನ ತಮಾಷೆ ಮಾಡ್ತಾ ಇದ್ವಿ. ಆದ್ರೂ ಅವರು ಇವ್ಯಾವುದಕ್ಕೂ ಜಗ್ಗಿರ್ಲಿಲ್ಲ. ಈಚೆಗೆ ಶ್ರೀರಾಮರ ಈ ಧೋರಣೆಯನ್ನು ಒಪ್ಪಿ ಅವರ ಅನುಯಾಯಿಗಳಾಗಿ ಕಡಿದಾಳು ದಯಾನಂದ, ಗಾಂಗೇಯ ಮುಂತಾದ ಅನೇಕ ಶಿಷ್ಯರು ರೂಪುಗೊಂಡಿದ್ರು. ಅವರ ಸಿದ್ಧಾಂತವನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇಷ್ಟೇ: 2 ಕಾಲಿನದ್ರಲ್ಲಿ ಮನುಷ್ಯ, 4 ಕಾಲಿನದ್ರಲ್ಲಿ ಕುರ್ಚಿ, ಮೇಜು, ಮಂಚ. ಇಷ್ಟನ್ ಬಿಟ್ಟು ಮಿಕ್ಕ ಯಾವುದನ್ ಬೇಕಾದ್ರೂ ಮನುಷ್ಯ ತಿನ್ಬಹುದು. ಈ ಶ್ರೀರಾಮ ಪಂಥಿಗಳು ಶ್ರೀರಾಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪಶು ಪಕ್ಷಿಗಳನ್ನಲ್ಲದೆ ಕ್ರಿಮಿ ಕೀಟಗಳಲ್ಲೂ ಯಾವುದು ರುಚಿ ಎನ್ನುವ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಅಂತೂ ಜಾತ್ಯತೀತ ಭಾರತವನ್ನು ರೂಪಿಸೋದ್ರಲ್ಲಿ ಶ್ರೀರಾಮರು ಗಣನೀಯ ಪಾತ್ರ ವಹಿಸಿದ್ದಾರೆಂದು ನಿಸ್ಸಂಶಯವಾಗಿ ಹೇಳ್ಬೋದು. ಪ್ರತಿ ಸಾರಿ ಶೃಂಗೇರಿಯಿಂದ ಶ್ರೀರಾಮ್ ಬಂದಾಗ ಏನ್ರಿ ಶೃಂಗೇರಿ ಸಮಾಚಾರ ಎಂದು ನಾನು ಕೇಳಿದ ಕೂಡಲೇ ಶೃಂಗೇರಿಯ ಬ್ರಾಹ್ಮಣ ಸಮುದಾಯವನ್ನು, ಅವರ ತಿಳಿಸಾರು ಅನ್ನದ ಪುಳ್ಚಾರಿ ಊಟವನ್ನು ಮನಸಾರೆ ದೂಷಿಸಿ ನಾಲ್ಗೆ ರುಚಿಯೆಲ್ಲ ಎಕ್ಕುಟ್ಟೋಗಿದೆ. ಊಟದಲ್ಲಿ ಸ್ವಾರಸ್ಯವೇ ಕಾಣ್ತಾ ಇಲ್ಲ. ಅವರ ಬೇಳೆ ತೊವ್ವೆ ತಿಂದು ಹೊಟ್ಟೆ ಒಳಗೆ ಗ್ಯಾಸ್ ತುಂಬಿ ಬಲೂನ್ ಆಗಿ ಹೋಗಿದೆ. ಒಟ್ನಲ್ಲಿ ಜೀವನದ ಬಗ್ಗೆಯೇ ಜಿಗುಪ್ಸೆ ಶುರುವಾಗಿದೆ ಅಂತ ಹೇಳ್ತಾ ಇದ್ರು. ಪುಳ್ಚಾರಿ ಊಟವನ್ನ ತಮ್ಮ ಕೊಲೆಯ ಸಂಚು ಅನ್ನೋ ಹಾಗೆ ವರ್ಣಿಸ್ತಾ ಇದ್ರು. ಇದು ನಾವು ಶಿಕಾರಿ ಹೊರಡೋ ಮೊದಲು ರೂಪಿಸ್ತಾ ಇದ್ದ ಮುನ್ನುಡಿ.
ಕೂಡ್ಲೆ ಕಾಡಿಗೆ ಹೋಗಿ ಶಿಕಾರಿ ಮಾಡಬೇಕಾದ ತುರ್ತು ಪರಿಸ್ಥಿತಿಯನ್ನು ನಮಗೆ ನಾವೇ ಆರೋಪಿಸಿಕೊಳ್ಳಲು ಮಾಡ್ತಾ ಇದ್ದ ನಾಟಕ ಅಂತ ಹೇಳ್ಬೋದು. ನನ್ನ ಮತ್ತು ಶ್ರೀರಾಮರ ರಜಾ ದಿನಗಳ ದಿನಚರಿ ಎಷ್ಟೊಂದು ಕಾರಾರುವಕ್ಕಾಗಿ ನಡೀತಾ ಇತ್ತಂದ್ರೆ, ಕಿವಿಗೂ ಇದು ಚೆನ್ನಾಗಿ ಮನದಟ್ಟಾಗಿ ಶೃಂಗೇರಿಯಿಂದ ಶ್ರೀರಾಮ್ ಆಗಮಿಸಿದ ಕೂಡಲೇ ಶಿಕಾರಿ ಹೊರಡೋಕೆ ಸಿದ್ಧವಾಗಿ ಗಂಟಲ್ ಹರಿಯುವಂತೆ ಕೂಗುತ್ತಾ ಸರಪಳಿ ಕಿತ್ಕೊಳ್ಳುವಂತೆ ಜಗ್ತಾ ಇತ್ತು. ಶ್ರೀರಾಮ್ಗೆ ಕಾಡು ತಿರುಗೋದ್ರಲ್ಲಾಗ್ಲಿ, ಮುಳ್ಳು ತರಚಿಸ್ಕೊಂಡು ಕಾಡು ನುಗ್ಗೋದಕ್ಕಾಗ್ಲಿ ಅಂತ ಏನೂ ಆಸಕ್ತಿ ಇರಲಿಲ್ಲ. ಅವ್ರಿಗೆ ಕೋವಿ ಹಿಡಿಯೋದಕ್ಕೂ ಕೂಡ ಬರ್ತಾ ಇರ್ಲಿಲ್ಲ. ವಾಸು ಅವರ ತೋಟಕ್ಕೆ ದಾಳಿ ಇಡ್ತಾ ಇದ್ದ ಮಂಗಗಳನ್ನ ಓಡಿಸ್ಲು ನಲ್ಲಿ ಪೈಪಿನ ತುಂಡಿನಲ್ಲಿ ದಡಾಕಿ ಮಾಡಿಟ್ಟಿದ್ರು. ಅದರೊಳಗೆ ದಡಾಕಿ ಮದ್ದು ಹಾಕಿ ಸಲಾಕಿಯಿಂದ ಕುಟ್ಟಿದ್ರೆ ಸಾಕು, ಕಿವಿ ಗಡಚಿಕ್ಕುವಂತ ಆಸ್ಫೋಟನೆ ಆಗ್ತಾ ಇತ್ತು. ನಾವು ಕಿವಿ ಜೊತೆ ಹೊರಟಾಗ ಶ್ರೀರಾಮ್ ಕೈಯಲ್ಲಿ ಇರ್ತಾ ಇದ್ದ ಆಯುಧ ಇದು. ಪ್ರಾಣಿಗಳನ್ನ ಸಂಹರಿಸಲಾಗದೇ ಇದ್ರೂ ಇದನ್ನ ಆಸ್ಫೋಟಿಸಿ ಆತ್ಮರಕ್ಷಣೆಯನ್ನಾದ್ರೂ ಮಾಡ್ಕೊಳ್ಬಹುದೆಂದು ಅವರ ನಂಬಿಕೆ. ಕಾಡ್ನಲ್ಲಿ ಶ್ರೀರಾಮ್ ಕೆಲಸ ಅಂದ್ರೆ ಕಿವಿಯನ್ನ ಹಿಂಬಾಲಿಸಿ ಅದಕ್ಕೆ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋದು. ಕಾಡಿನ ದಟ್ಟಣೆಯಲ್ಲಿ ಅದು ಪ್ರಾಣಿಗಳನ್ನ ತಡ್ಕೊಂಡು ಬೊಗಳೋಕೆ ಆರಂಭಿಸಿದಾಗ ಅವರು ಹಿಂದಿನಿಂದ ಧಡಾರೆಂದು ದಡಾಕಿ ಆಸ್ಫೋಟಿಸಿ ಛೂ ಛೂ ಎಂದು ಬೊಬ್ಬೆ ಮಾಡಿ ಕಿವಿಯನ್ನ ಪ್ರೋತ್ಸಾಹಿಸ್ತಾ ಇದ್ರು. ಅದರ ಸದ್ದನ್ನು ಕೋವಿಯ ಸದ್ದೆಂದೇ ತಿಳಿದು ಪ್ರಾಣಿಗಳು ನೆಗೆದು ದಿಕ್ಕಾಪಾಲಾಗಿ ಓಡ್ತಾ ಇದ್ವು. ಕೆಲವು ನನ್ನತ್ತ ಓಡಿ ಬರ್ತಾ ಇದ್ವು, ಕೆಲವು ಶ್ರೀರಾಮ್ ಕಡೆ ನುಗ್ಗಿ ಓಡಿದ್ದೂ ಉಂಟು. ಹಾಗೇನಾದ್ರೂ ಅವರ ಕಣ್ಣಿಗೆ ಕಂಡು ಓಡಿ ಹೋದ್ರೆ ಆಗ ಶ್ರೀರಾಮ್ ಕೋಪ ನೋಡ್ಬೇಕು. ಸರಿಯಾದ ದಿಕ್ಕಿನಲ್ಲಿ ಅದನ್ನ ಓಡಿಸ್ಲಿಲ್ಲ ಅಂತ ಕಿವಿಗ್ ಬೈಯುತ್ತಾ ಕೋಪ ಇಳಿಯುವವರೆಗೆ ಮರದ ನೆರಳಿನಲ್ಲಿ ಕುಳಿತು ಸುಧಾರಿಸ್ಕೊಳ್ತಾ ಇದ್ರು. ಸಾಧಾರಣವಾಗಿ ನಮಗೆ ಸಿಗ್ತಾ ಇದ್ದದ್ದು ಆಗ ಅಸಂಖ್ಯಾತವಾಗಿದ್ದ ಕಾಡು ಕೋಳಿಗಳು, ಒಮ್ಮೊಮ್ಮೆ ಕಾಡು ಕುರಿ, ಮೊಲ ಇತ್ಯಾದಿ. ಅಪರೂಪಕ್ಕೆ ಕಾಡು ಹಂದಿ. ನಾವು 3 ಜನರಾದ್ದರಿಂದ ಕಾಡು ಹಂದಿ ಹೊಡೆಯೋದು ನಮಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ನಾಯಿಯನ್ನು ಶ್ರೀರಾಮನ್ನು ಕೊಂಚವೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಗುರುಗುಟ್ಟುತ್ತಾ ಹಂದಿಗಳು ಎಷ್ಟೋ ಸಾರಿ ಶ್ರೀರಾಮ್ ಕಾಲ ಬಳಿಯೇ ನುಗ್ಗಿ ಓಡಿ ಹೋಗಿವೆ. 25 ವರ್ಷಗಳ ತರುವಾಯ ಈಗ ಅದನ್ನ ಜ್ಞಾಪಿಸಿದ್ರು ಎಷ್ಟೊಂದು ಕೆಜಿ ಮಾಂಸ ಅವತ್ತು ಕೈ ತಪ್ಪಿ ಹೋಯ್ತು ಅಂತ ನಿಟ್ಟೆಸರು ಬಿಡುತ್ತಾ ಶ್ರೀರಾಮ್ ಶೋಕ ಸೂಚಕ ಮೌನ ಆಚರಿಸ್ತಾರೆ. ಒಂದಿನ ಭಾನುವಾರ ಬೆಳಗ್ಗೆ ನಾನು, ಕಿವಿ, ಶ್ರೀರಾಮ್ ಕೋವಿಯನ್ನು ದಡಾಕಿಯನ್ನು ಹಿಡಿದು ಹೊರಟ್ವಿ. ಹೊಂಬಣ್ಣದ ಬಿಸಿಲಿನಲ್ಲಿ ಹರಟೆ ಹೊಡೆಯುತ್ತಾ ಬೆಟ್ಟ ಗುಡ್ಡಗಳನ್ನ ಏರಿಳಿಯುತ್ತಾ ಕುದುರೆ ಗುಂಡಿ ತೋಟದ ಬಳಿ ಇದ್ದ ಕಾಡಿನ ಕಡೆಗೆ ಹೊರಟ್ವಿ. ತಾರೆ ಮರಗಳು ಹೂ ಬಿಡುವ ಕಾಲವಾದ್ರಿಂದ ಇಡೀ ಪರಿಸರವೆಲ್ಲ ಮತ್ತು ಹಿಡಿಸುವಂತ ಜೇನಿನ ವಾಸನೆಯಿಂದ ತುಂಬ ಹೋಗಿತ್ತು. ಕುದುರೆ ಗುಂಡಿ ಬಳಿ 2 ಬೆಟ್ಟಗಳ ನಡುವೆ ಕಾಡಿನಲ್ಲಿ ಚಿಕ್ಕ ಹಳ್ಳ ಒಂದು ಹರಿಯುತ್ತೆ. ಹಳ್ಳದ ತೇವಕ್ಕೆ ಅದರ ಇಕ್ಕೆಲಗಳಲ್ಲೂ ದಟ್ಟವಾದ ಕಾಡು ಬೆಳೆದಿತ್ತು. ಬೇಸಿಗೆಯಲ್ಲಿ ಈ ಜಾಗದಲ್ಲಿ ಯಾವುದಾದ್ರೂ ಕಾಡು ಪ್ರಾಣಿಗಳು ಇದ್ದೇ ಇರ್ತಿದ್ವು. ಶ್ರೀರಾಮ್ ಆ ಕಾಡಿನ ಒಂದು ತುದಿಯಿಂದ ಕಿವಿ ಬಿಟ್ಕೊಂಡು ಧಡಾಕಿ ಸದ್ದು ಮಾಡುತ್ತಾ ಪ್ರಾಣಿಗಳನ್ನ ಓಡಿಸ್ತಾ ಇದ್ರು. ನಾನು ಇನ್ನೊಂದು ತುದಿಯಲ್ಲಿ ಕೋವಿ ಹಿಡಿದು ನಿಲ್ತಾ ಇದ್ದೆ. ಯಾವುದಾದ್ರೂ ಗ್ರಹಚಾರ ಕೆಟ್ಟ ಪ್ರಾಣಿಗಳು ನಾನಿದ್ದಲ್ಲಿಗೆ ಓಡಿ ಬಂದ್ರೆ ನಾನದನ್ನ ಹೊಡಿತಾ ಇದ್ದೆ. ನಮ್ಮ ವ್ಯೂಹಕ್ಕೆ ವ್ಯತಿರಿಕ್ತವಾಗಿ ಪ್ರಾಣಿಗಳು ಎತ್ತೆತ್ತಲು ಓಡಿ ಹೋಗುತ್ತಿದ್ದುದೇ ಹೆಚ್ಚು. ಕೆಲವು ವೇಳೆ ಕಿವಿ ಅತ್ಯುತ್ಸಾಹದಿಂದ ನಾವು ಆ ಜಾಗ ತಲುಪುವ ಮೊದಲೇ ನುಗ್ಗಿ ಪ್ರಾಣಿಗಳನ್ನ ಎತ್ತೆತ್ತಲು ಓಡಿಸ್ಬಿಡ್ತಾ ಇತ್ತು. ಅವತ್ತು ಯಥಾ ಪ್ರಕಾರ ಶ್ರೀರಾಮ್ ಧಡಾಕಿ ಸದ್ದು ಮಾಡುತ್ತಾ ಅಟ್ಕೊಂಡು ಬಂದ್ರು. ನಮ್ಮ ದುರ್ದೈವಕ್ಕೆ ಆ ಕಾಡಿನಲ್ಲಿ ಯಾವ ಪ್ರಾಣಿನೂ ಕಾಣಲಿಲ್ಲ. ಶ್ರೀರಾಮ್, ಕಿವಿ ಇಬ್ರು ಕೂಗಿಕೊಂಡು ಅಟ್ಟಿ ಅಟ್ಟಿ ಸುಸ್ತಾದ್ರು. ಹೊತ್ತು ಮೇಲೇರಿ ನೆತ್ತಿ ಮೇಲೆ ಸೂರ್ಯ ಉರಿಯತೊಡಗಿದ್ರಿಂದ ಬಿಸಿಲು ನಾವು ಹೊರಟಾಗ ಇದ್ದ ಆಕರ್ಷಣೆ ಕಳ್ಕೊಂಡಿತ್ತು. ಸೆಕೆ ತಡೆಯಲಾರದೆ ಸುಸ್ತಾದ ಕಿವಿ ಹಳ್ಳದ ಕೆಸರಿನಲ್ಲಿ ಬಿದ್ದು ಹೊರಳಾಡಿ ಮೈಯೆಲ್ಲ ಕೆಸರು ಹಚ್ಕೊಂಡು ಹಂದಿ ಮರಿ ಹಾಕಿ ಕಾಣಿಸ್ತಾ ಇತ್ತು. ಒಂದ್ ಮಾರು ನಾಲಿಗೆ ಹೊರಬಿಟ್ಕೊಂಡು ಏದುಸಿರು ಬಿಡ್ತಾ ಇದ್ದ ಅದರೊಟ್ಟಿಗೆ ಶ್ರೀರಾಮ್ ನಾನು ನಿಂತಲ್ಲಿಗೆ ಬಂದ್ರು. ಶಿಕಾರಿ ಯಾಕೋ ಬಿಕಾರಿ ಆಗೋ ಹಂಗೆ ಕಾಣ್ತದಲ್ಲ ಅಂದ್ರು. ಇಲ್ಲಿ ಪ್ರಾಣಿ ಇಲ್ಲ ಅಂದ್ರೆ ಏನ್ರಿ, ನೀವು ಸರಿಯಾಗಿ ಗಲಾಟೆ ಮಾಡಿ ಓಡಿಸ್ಲಿಲ್ಲ ಅಂತ ಕಾಣ್ತದೆ ಅಂದೆ. ನಿಮ್ಗೇನ್ ಸಾರ್, ಇಲ್ಲಿ ನೆರಳಲ್ಲಿ ತಣ್ಣಗ್ ನಿಂತಿರ್ತೀರಿ, ಅಲ್ಲಿ ಮುಳ್ಳು ತರಚಿಸ್ಕೊಂಡು ಕಾಡ್ ನುಗ್ಗಿ ಕೂಗ್ತಾ ಬರ್ಬೇಕಾದ್ರೆ ನಮ್ಗೆ ಪ್ರಾಣಕ್ ಬರ್ತದೆ. ಬಿಸಿಲು ಬೇರೆ ಈ ತರ. ಬಾಯಾರಿಕೆಗೆ ನೀರ್ ಕುಡಿಯೋಣ ಅಂದ್ರೆ ಕಿವಿ ಹೋಗಿ ನೀರಿಗ್ ಬಿದ್ದು ಹಳ್ಳದ ನೀರೆಲ್ಲ ಕೆಸರಾಗಿದೆ ಅಂತ ಶ್ರೀರಾಮ್ ತಮ್ಮ ಕಷ್ಟ ಕಾರ್ಪಣ್ಯಗಳ ಪಟ್ಟಿ ಕೊಟ್ರು. ಅಲ್ಲಿಂದ ಮುಂದೆ ಗುಡ್ಡದ ಮೇಲಿನ ಕಾಡಿನ ಕಡೆಗೆ ಹೊರಟ್ವಿ. ವಾಟೆ ಬಿದಿರು ದಟ್ಟವಾಗಿ ಬೆಳೆದಿದ್ದ ಆ ಕಾಡಿನಲ್ಲಿ ಕಾಡು ಕೋಳಿಗಳು, ಚಿಟ್ಟು ಕೋಳಿಗಳು ಬೇಕಾದಷ್ಟು ಇರ್ತಿದ್ವು. ಆದ್ರೆ ಅವತ್ ಮಧ್ಯಾಹ್ನದ ಬಿಸಿಲಿನ ಬೇಗೆಗೋ ಏನೋ ಕೋಳಿ ಇರ್ಲಿ, ಒಂದು ಓತಿ ಕ್ಯಾತ ಸಹ ಮುಖ ಹಾಕ್ಲಿಲ್ಲ. ಗುಡ್ಡದ ಏರು ತಗ್ಗುಗಳಲ್ಲಿ ಸುತ್ತಿ ಸುತ್ತಿ ಸುಸ್ತಾದ ನಮ್ಗೆ ನಾನ್ ವೆಜಿಟೇರಿಯನ್ ಊಟದ ಬಗ್ಗೆ ಆಸಕ್ತಿ ಇಂಗತೊಡಗಿತ್ತು.
ಗುಡ್ಡದ ನೆತ್ತಿಯ ಕಲ್ಲುಗಳೆಲ್ಲ ಕೆಂಡದಷ್ಟು ಬಿಸಿಯಾಗಿದ್ವು. ವಾಟೆ ಬೊಮ್ಮಿನ ಬಲೆ ಬಲೆ ನೆರಳಿನಲ್ಲಿ ಕುಳಿತು ಸುಧಾರಿಸ್ಕೊಳ್ಳೋಕೂ ಕೂಡ ಒಂದು ಒಳ್ಳೆ ಜಾಗ ಇರಲಿಲ್ಲ. ಸುಮ್ನೆ ಹೋಗಿ ದುಡ್ಡು ಕೊಟ್ಟು 1 kg ಮಟನ್ ತರೋಣ ನಡೀರಿ, ಶಿಕಾರಿಗೆ ಬೆಂಕಿ ಹಾಕ್ಲಿ ಅಂತ ಶ್ರೀರಾಮ್ ಹಿಂದಿರುಗುವ ನಿರ್ಧಾರಕ್ಕೆ ಬಂದ್ರು. ದೊಡ್ಡದಾಗಿ ಶಿಕಾರಿ ಅಂತ ಬಂದು ಖಾಲಿ ಕೈಯಲ್ಲಿ ಹೋದ್ರೆ ಮರ್ಯಾದೆ ಹೋಗ್ತದಲ್ರಿ ಅಂದೆ. ಇದ್ರಲ್ಲೆಲ್ಲ ಏನ್ ಮರ್ಯಾದೆ? ಈ ಕಾಡಲ್ಲಿ ಏನು ಇಲ್ದೇ ಇದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಾವು ಶಿಕಾರಿ ಮಾಡೇ ವಾಪಸ್ ಆಗ್ತೀವಿ ಅಂತ ಯಾರಿಗೇನು ಬರ್ಕೊಟ್ಟಿಲ್ವಲ್ಲ ಅಂದು ಹೇಗಾದ್ರೂ ಹಿಂತಿರುಗಲು ವಾದ ಆರಂಭಿಸಿದ್ರು ಶ್ರೀರಾಮ್. ಶ್ರೀರಾಮ್ ನಡವಳಿಕೆ ನಂಗೆ ಚೆನ್ನಾಗಿ ಗೊತ್ತಿತ್ತು. ಕೊಂಚ ಸುಸ್ತಾದ್ರೂ ಸಂಪೂರ್ಣ ಉತ್ಸಾಹ ಕಳ್ಕೊಂಡು ನೆಲ ಹಿಡಿದು ಬಿಡ್ತಾ ಇದ್ರು. ಹಿಂದಿರುಗದೆ ಬೇರೆ ವಿಧಿನೇ ಇರಲಿಲ್ಲ. ಮನೆ ಕಡೆಗೆ ಹಿಂದಿರುಗುವಷ್ಟು ತ್ರಾಣ ಸಹ ನಮ್ಮಲ್ಲಿರ್ಲಿಲ್ಲ. ಶಿಕಾರಿ ಹಣೆ ಬರಾನೆ ಹೀಗೆ. ಹೋಗುವಾಗ ಇರುವ ಉತ್ಸಾಹ ಬರುವಾಗ ಮಾಯವಾಗಿರುತ್ತೆ. ಎದುರಿಗಿದ್ದ ದಾರಿಯ ಸಣ್ಣ ಸಣ್ಣ ಏರು ತಗ್ಗುಗಳೆಲ್ಲ ಜಯಿಸಲ ಸಾಧ್ಯವಾದ ಸವಾಲ್ಗಳಂತೆ ಕಾಣ್ತವೆ. ಕಾಡಿನ ಹೆಮ್ಮರಗಳಾಗ್ಲಿ, ಹೂವಿನ ವಾಸನೆಯಾಗ್ಲಿ, ಹಕ್ಕಿಗಳ ಇಂಚರವಾಗ್ಲಿ ಮನಸ್ಸಿನಲ್ಲಿ ದಾಖಲಾಗ್ತಾನೆ ಇರಲಿಲ್ಲ. ಇಳಿಜಾರಿನಲ್ಲಿ ಸುಮ್ಮನೆ ಕಾಲೆತ್ತಿ ಹಾಕುತ್ತಾ ತಂತಾನೆ ಎನ್ನುವಂತೆ ಮನೆ ಕಡೆಗೆ ಸಾಗತೊಡಗಿದ್ವಿ. ಶ್ರೀರಾಮ್ ತಮ್ಮ ದುಃಖ ಸ್ಥಿತಿಯನ್ನು ನನಗೆ ಮನವರಿಕೆ ಮಾಡಿಕೊಡಲು ಏನೋ ಆಗಾಗ ಕುಂಟುತ್ತಾ ಇದ್ರು. ಕೇಳಿದ್ರೆ ಮುಳ್ಳು ಚುಚ್ಚಿದೆ ಎಂದು ಹೇಳಿದ್ರು. ಅವರಿಗೆ ಚುರುಕಾಗಿ ನಡೆಯಲು ಉತ್ಸಾಹ ಬರ್ಲೆಂದೆ ಬೇಗ ಬೇಗ ನಡೀರಿ, ಹೊತ್ತಾದ್ರೆ ಮಾಂಸದಂಗಡಿಯವನು ಬಾಗಿಲು ಹಾಕ್ಬಿಡ್ತಾನೆ ಅಂದೆ. ಶ್ರೀರಾಮ್ ಕಾಲ್ಗಳಿಗೆ ಈ ಹೇಳಿಕೆಯಿಂದ ಕೂಡ ಚೈತನ್ಯ ಬಂದ ಹಾಗೆ ಕಾಣಲಿಲ್ಲ. ಸುಮಾರು ಒಂದರ್ಧ ದಾರಿ ಬಂದಿದ್ವಿ. ಕಿವಿ ನಮ್ಮತ್ರ ಬರ್ತಾ ಇದ್ದದ್ದು ಇದ್ದಕ್ಕಿದ್ದಂತೆ ವಾಸನೆ ಹಿಡಿತ ಕಾಡೊಳಗೆ ನುಗ್ಬಿಡ್ತು. ಕೊಂಚ ಹೊತ್ನೊಳಗೆ ಪೊದೆಯೊಂದರ ಬಳಿ ಅದು ಬೊಗಳಿದ್ದು ಕೇಳಿಸ್ತು. ಒಣಗಿದ ತರಗೆಲೆಯಷ್ಟು ಸುಸ್ತಾಗಿದ್ದ ಶ್ರೀರಾಮ್ಗೆ ಅದು ಬೊಗಳಿದ್ದು ಯಾವ ಉತ್ಸಾಹವನ್ನು ಪ್ರಚೋದಿಸ್ಲಿಲ್ಲ. ಸುಮ್ನೆ ನನ್ ಮುಖ ನೋಡಿದ್ರು. ಅಷ್ಟರಲ್ಲಿ ಗುರುಗುಟ್ಟುತ್ತಾ 3 ಹಂದಿಗಳು ಕಿವಿಗೆ ಬೆದರಿಸಿ ಒಂದು ಪೊದೆಯಿಂದ ಇನ್ನೊಂದು ಪೊದೆಗೆ ನುಗ್ಗಿದ್ವು. ಎಷ್ಟೇ ಸುಸ್ತಾಗಿರ್ಲಿ, ಕೋವಿ ಹಿಡಿದವರಿಗೆ ಶಿಕಾರಿ ಕಣ್ಣಿಗೆ ಕಂಡಾಗ್ಲೂ ಸುಮ್ಮನಿರೋಕೆ ಸಾಧ್ಯವೇ? ನನ್ನ ನಿರಾಸಕ್ತೆ ಇದ್ದಕ್ಕಿದ್ದಂತೆ ಮಾಯವಾಗಿ ಕೋವಿ ಸಿದ್ಧ ಮಾಡಿಕೊಂಡು ಒಂದೇ ಉಸಿರಿಗೆ ಪೊದೆಗಳನ್ನ ಬಳಸಿ ಆಚೆ ಮಗ್ಗಲಿಗೆ ಹೊಡೆದೆ. ಕಿವಿ ಯಾವುದೋ ಹಂದಿಯನ್ನ ಬೆನ್ನಟ್ಟಿ ಬೊಗಳುತ್ತಾ ಕಾಡಿನೊಳಗೆ ಗಲಾಟೆ ಮಾಡ್ತಾ ಇತ್ತು. ಕೊಂಚ ಹೊತ್ತು ಪೊದೆಯ ಆಚೆ ಮಗ್ಗಲಲ್ಲಿ ಕಾದೆ. ಆದ್ರೆ ಯಾವ ಹಂದಿಯೂ ನಾನ್ ನಿಂತ ಕಡೆ ಬರ್ಲೇ ಇಲ್ಲ. ಕಿವಿ ಬೊಗಳೋದ್ ಮಾತ್ರ ಕೇಳ್ತಾನೆ ಇತ್ತು. ಈಗಲ್ದೇ ಇದ್ರೆ ಇನ್ನೊಂದು ನಿಮಿಷಕ್ಕೆ ಹಂದಿ ನುಗ್ಗೇ ನುಗ್ಗುತ್ತೆ ಅಂತ ಊಹಿಸಿ ಅಲ್ಲಿ ನಿಂತೇ ಇದ್ದೆ. ಅಷ್ಟರಲ್ಲಿ ಕಿವಿಯ ಗಲಾಟೆಯನ್ನ ಮೀರಿ ಶ್ರೀರಾಮ್ ಕೂಗಿದ್ದು ಕೇಳಿಸ್ತು. ಬನ್ನಿ ಬನ್ನಿ, ಇಲ್ಲೇ ಇದೆ ಹಂದಿ ಅಂತ ತಾರ ಸ್ವರದಲ್ಲಿ ನನ್ನನ್ನ ಕರೀತಾ ಇದ್ರು. ಹಂದಿ ಶ್ರೀರಾಮ್ ಕಣ್ಣಿಗೆ ಕಾಣುವಂತೆ ನಿಂತಿದ್ರೆ ಅವರ ಬೊಬ್ಬೆಗೆ ಖಂಡಿತ ಅಲ್ಲಿಂದ ಅದು ಕಾಲ್ ಕೀಳುತ್ತೆ ಅಂತ ಊಹಿಸಿ ನಾನು ನಿಂತಲಿಂದಲೇ ಕೂಗ್ಬೇಡಿ, ಅಲ್ಲಾಡದೆ ಹಾಗೆ ನಿಂತ್ಕೊಳ್ಳಿ ಅಂತ ಹೇಳಿ ಅವರಿದ್ದ ಕಡೆಗೆ ಹೊರಟೆ. ಅವರ ಬಳಿಗೆ ಹೋಗುವವರೆಗೂ ಕಾಡು ಹಂದಿ ಅಲ್ಲೇ ನಿಂತಿರುತ್ತೆ ಅಂತ ನನಗಂತೂ ನಂಬಿಕೆ ಇರಲಿಲ್ಲ. ಸುಸ್ತಾಗಿದ್ದ ನಾನು ನಿಧಾನಕ್ಕೆ ನಡ್ಕೊಂಡು ಹೋದೆ. ಶ್ರೀರಾಮ್ ನನ್ನ ಕಣ್ಣಿಗೆ ಬಿದ್ದಾಗ ಶಿಲಾಮೂರ್ತಿಯಂತೆ ಬಾಯಿ ಬಿಗಿ ಹಿಡಿದು ಅಲ್ಲಾಡದೆ ನಿಂತಿದ್ರು. ನಾನು ಸದ್ದು ಮಾಡದೆ ಸನ್ನೆಯಲ್ಲೇ ಎಲ್ಲಿ ಎನ್ನುವಂತೆ ತಲೆ ಅಲ್ಲಾಡಿಸ್ದೆ. ಉಸಿರು ಬಿಗಿ ಹಿಡಿದು ಅಲ್ಲಾಡದೆ ನಿಂತಿದ್ದ ಶ್ರೀರಾಮ್ ಕಣ್ಣುಗಳನ್ನ ಹೊರಳಿಸುತ್ತಾ ಎಡಕ್ಕೆ ಸೂಚಿಸಿದ್ರು. ಎಡಗಡೆ ಅಂತ ಪೊದೆಗಳ ದಟ್ಟಣೆ ಏನೂ ಇರಲಿಲ್ಲ. ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ವಿವರವಾಗಿ ನೋಡಿದ್ರೂ ಖಾಲಿ ಜಾಗ ಹೊರತು ಮತ್ತೇನು ಕಾಣ್ಲೇ ಇಲ್ಲ. ಮತ್ತೆ ಪ್ರಶ್ನಿಸುವಂತೆ ಶ್ರೀರಾಮ್ ಕಡೆಗೆ ನೋಡಿದೆ. ಮತ್ತು ಎಡಕ್ಕೆ ಕಣ್ಣು ಹೊರಳಿಸೋದನ್ನ ಅವರು ಮುಂದುವರೆಸಿದ್ರು. ಎಷ್ಟು ನೋಡಿದ್ರೂ ಹಂದಿ ಅಂತ ದೊಡ್ಡ ಪ್ರಾಣಿ ನನ್ನ ಕಣ್ಣಿಗೆ ಬೀಳ್ಬಾರ್ದೆ? ಮೌನ ಮುರಿದು ಅನಿವಾರ್ಯವಾಗಿ ಕೇಳಿದೆ. ಎಲ್ರಿ, ಎಲ್ಲೂ ಕಾಣೋದಿಲ್ವಲ್ಲ ಅಂತ. ಶ್ರೀರಾಮ್ ಸಹನೆ ಮೀರಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಎಂದು ಕಾಲು ಬುಡಕ್ಕೆ ಕೈ ತೋರಿಸ್ತಾ ಕೂಗಿದ್ರು. ನಾನು ಕಾಡು ಪ್ರಾಣಿಯನ್ನು ಅವರಿಗೆ ಅಷ್ಟೊಂದು ಸಮೀಪದಲ್ಲಿ ಖಂಡಿತ ನಿರೀಕ್ಷಿಸಿರ್ಲಿಲ್ಲ. ಅದಕ್ಕೆ ಅವರು ಕಣ್ಣು ಹೊರಳಿಸೋದಕ್ಕೆ ಕೊಂಚ ದೂರಕ್ಕೆ ಕಾಡಿನ ಪೊದೆಗಳನ್ನ ನೋಡಿದ್ದು. ಈಗ ಶ್ರೀರಾಮ್ ಕಾಲ್ ಬುಡಕ್ಕೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿದ್ರೆ ಸಾಧಾರಣ ಗಾತ್ರದ ಹಂದಿಯೊಂದು ಅವರ ಕಾಲಿನಿಂದ 2 ಮಾರು ದೂರದಲ್ಲಿ ನೆಲಕ್ಕೆ ಕೌಚಿ ಶ್ರೀರಾಮ್ ಮೇಲೆ ಇನ್ನೇನು ನೆಗೆಯುವ ಭಂಗಿಯಲ್ಲಿ ಕುಳಿತುಕೊಂಡಿದೆ. ಶ್ರೀರಾಮ್ಗೆ ಅಪಾಯವಾಗದಂತೆ ಹಂದಿಗೆ ಗುಂಡು ಹೊಡೆಯುವುದು ನಾನು ನಿಂತಿದ್ದ ನೇರಕ್ಕೆ ಕೊಂಚ ಕಷ್ಟವಾಗಿತ್ತು. ಅದಕ್ಕೆ 2 ಹೆಜ್ಜೆ ಬಲಕ್ ಬಂದೆ. ಹಂದಿ ನನ್ನನ್ನು ನೋಡಿ ನೆಗೆದು ಓಡೋಕೆ ಶುರು ಮಾಡ್ತು. ಆ ಸಮಯಕ್ಕೆ ನನ್ನ ಗುಂಡು ಕೂಡ ಹಾರ್ತು. ಗುಂಡು ತಾಕ್ತೋ ಇಲ್ವೋ ಗೊತ್ತಾಗ್ಲಿಲ್ಲ. ಹಂದಿ ನಾಗಲೋಟದಲ್ಲಿ ಕಾಡಿನೊಳಗೆ ಪಲಾಯನ ಮಾಡ್ಬಿಡ್ತು. ಅದು ಶ್ರೀರಾಮ್ ಮೇಲೆ ಆಕ್ರಮಣ ಮಾಡ್ಲೇನು ಬಂದಿರಲಿಲ್ಲ.
ಹಠಾತ್ತಾಗಿ ಅವರ ದಾರಿಯಲ್ಲಿ ಶ್ರೀರಾಮ್ ಎದುರಾದ್ರಿಂದ ಏನ್ ಮಾಡ್ಬೇಕು ಅಂತ ತೋರದೆ ಹಾಗೆ ಕೌಚಿ ಕುಳಿತಿತ್ತು. ಅಷ್ಟ್ ಹತ್ರ ಸಿಕ್ಕ ಹಂದಿ ಗುಂಡು ತಪ್ಪಿದೀರಲ್ಲ, ನನ್ ಕೈಲಿ ದಡಾಕಿ ಬದಲು ಒಂದು ಕತ್ತಿ ಇದ್ದಿದ್ರೆ ನಾನೇ ಅದನ್ನ ಮುಗಿಸ್ಬಿಡ್ತಾ ಇದ್ದೆ ಅಂತ ಗುರಿ ತಪ್ಪಿದ ನನ್ನನ್ನ ಬೈದ್ರು ಶ್ರೀರಾಮ್. ಒಂದೆರಡು ಕ್ಷಣದಲ್ಲಿ ಗುಂಡಿನ ಸದ್ದು ಕೇಳಿ ಕಿವಿ ಕೂಡ ಓಡ್ಬಂತು. ಬಂದಿದ್ದೆ ಹಂದಿ ವಾಸನೆ ಹಿಡಿದು ಅದು ಹೋದ ದಾರಿಯಲ್ಲೇ ತಲೆ ಬಗ್ಗಿಸ್ಕೊಂಡು ವಾಸನೆ ಹಿಡಿಯುತ್ತಾ ಓಡಿ ಕ್ಷಣಾರ್ಧದೊಳಗೆ ಕಾಡೊಳಗೆ ಮಾಯವಾಯ್ತು. ನಮ್ಗೇನು ಹಂದಿ ವಾಸನೆ ಹಿಡಿಯುವ ಸಾಮರ್ಥ್ಯ ಇರಲಿಲ್ಲ. ಹಾಗಾಗಿ ಹಂದಿಯನ್ನ ಹಿಂಬಾಲಿಸಲು ಕಿವಿಗಿದ್ದ ಉತ್ಸಾಹ ಸ್ಫೂರ್ತಿಗಳು ಕೂಡ ನಮಗಿರ್ಲಿಲ್ಲ. ಮೊದಲೇ ಮೇರೆ ಮೀರಿ ಸುಸ್ತಾಗಿತ್ತು. ಜೊತೆಗೆ ಸಿಕ್ಕಿದ ಶಿಕಾರಿ ಪರಾರಿಯಾಗಿ ಇನ್ನಷ್ಟು ನಿರುತ್ಸಾಹ. ಆದ್ರೆ ಹಂದಿಯನ್ನು ಕಾಡೆಲ್ಲ ಹುಡುಕಿ ಕಿವಿ ಹಿಂತಿರುಗುವವರೆಗೂ ಕಾಯ್ಬೇಕಲ್ಲ. ಹಂದಿ ಬಂದು ಪಕ್ಕನೆ ಅವರನ್ನು ನೋಡಿ ಕುಳಿತಿದ್ದು, ಎಲ್ಲಿ ಮೈ ಮೇಲೆ ನುಗ್ಗುತ್ತಾ ಅಂತ ಹೆದರಿದ್ದು ಇತ್ಯಾದಿಗಳನ್ನ ಶ್ರೀರಾಮ್ ಹೇಳತೊಡಗಿದ್ರು. ಆಗಾಗ್ಗೆ ಕಿವಿ ಹೆಸರು ಹಿಡಿದು ಕೂಗ್ತಾ ಕರೀತಾ ಇದ್ವಿ. ಹಸಿವು, ಬಾಯಾರಿಕೆ, ಸುಸ್ತು ಹೆಚ್ಚಾದಂತೆ ನಮ್ಮ ಅಸಹನೆಯೂ ಕೂಡ ಹೆಚ್ಚಿ ಕಿವಿಗೆ ಶಾಪ ಹಾಕಿದ್ವಿ. ಅಂತ ನಿರಾಶೆಯ ಪರಿಸ್ಥಿತಿಯಲ್ಲಿ ಗುಡ್ಡದ ಆಚೆ ಮಗ್ಗಲ ಇಳಿಜಾರಿನಲ್ಲಿ ಕುದುರೆಗುಂಡಿ ಕಾಫಿ ತೋಟದೊಳಗೆಲ್ಲೋ ಕಿವಿ ಒಂದೇ ಸಮ ಬೊಗಳೋದು ಕೇಳಿಸ್ತು. ಅಂದ್ರೆ ಹಂದಿಯನ್ನ ಹಿಂಬಾಲಿಸಿ ಅಲ್ಲೆಲ್ಲೋ ತಡ್ಕೊಂಡ್ ನಿಂತಿದೆ ಅಂದರ್ಥ. ನಮಗಾಗಿದ್ದ ಸುಸ್ನಲ್ಲಿ ಮನೆಗೆ ಹಿಂದಿರುಗುವಷ್ಟು ಕೂಡ ತ್ರಾಣ ಇರಲಿಲ್ಲ. ಇನ್ನು ಮತ್ತೆ ಗುಡ್ಡ ಇಳಿದು ಅದು ಬೊಗಳುವಲ್ಲಿಗೆ ಹೋಗೋಕೆ ಸಾಧ್ಯವೇ? ಶ್ರೀರಾಮ್ರಂತೂ ಬೇಕಾದ್ರೆ ನೀವೇ ಹೋಗಿ, ನಾನಂತೂ ಬರೋದಿಲ್ಲ ಅಂತ ಕುಳಿತೇ ಬಿಟ್ರು. ಆದ್ರೆ ವಿಧಿ ಇರಲಿಲ್ಲ. ಹಂದಿ ಅಲ್ಲೆಲ್ಲಾದ್ರೂ ಇದ್ರೆ ನಾವು ಎಷ್ಟೇ ಹೊತ್ಕಾದ್ರೂ ಕಿವಿ ಹಿಂತಿರುಗೋದೇ ಇಲ್ಲ. ಕೊನೆಗೂ ನಿರ್ಧಾರ ಮಾಡಿ ಬೆಟ್ಟ ಹೊತ್ತಂತೆ ಕೋವಿಯನ್ನು ದಡಾಕಿಯನ್ನು ಹೊತ್ಕೊಂಡು ಇಬ್ಬರು ಕಾಲೆಳೆಯುತ್ತಾ ಹೊರಟ್ವಿ. ಕೇವಲ ಇಚ್ಛಾಬಲದಿಂದಲೇ ನಾವು ನಡೀತಾ ಇದ್ದದ್ದು. ಅದು ಬೊಗಳುವಲ್ಲಿಗೆ ಬೆಟ್ಟ ಇಳಿದು ಹತ್ತಿ ತಲುಪೋಷ್ಟರಲ್ಲಿ ಅರ್ಧ ಜೀವ ಆಗಿದ್ವಿ. ಕಿವಿ ಕಾಫಿ ತೋಟದಲ್ಲಿ ಕಾಫಿ ಗಿಡಗಳ ನಡುವೆ ಬೊಗಳ್ತಾ ಇತ್ತು. ಗಾಯದ ಹಂದಿ ಯಾವ ಕ್ಷಣವಾದ್ರೂ ಮೈ ಮೇಲೆ ನುಗ್ಗಬಹುದೆಂದು ಕೋವಿ ಸಿದ್ಧ ಮಾಡಿಕೊಂಡು ಕಾಫಿ ಗಿಡದ ಮಧ್ಯೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ನುಗ್ಗಿ ನೋಡಿದೆ. ಹಂದಿ ಅಲ್ಬಿದ್ ಸತ್ತೇ ಹೋಗಿತ್ತು. ಅಷ್ಟೊಂದು ಕಷ್ಟಪಟ್ಟಿದ್ದ ನಂಗೆ ಪರಮಾನಂದವಾಯ್ತು. ಭೇಷ್ ಎನ್ನುವಂತೆ ಏದುಸಿರು ಬಿಡ್ತಾ ಇದ್ದ ಕಿವಿ ಬೆಂತಟ್ಟಿ ದೂರದಲ್ಲಿ ನಿಂತಿದ್ದ ಶ್ರೀರಾಮ್ಗೆ ಕೂಗಿ ಹೇಳಿದೆ. ಮತ್ತೆ ಹೋಗಬೇಕಾದ ದಾರಿಯನ್ನು ನೆನೆಸ್ಕೊಂಡ ಕೂಡಲೇ ನಮ್ಮ ಸಂತೋಷ ಪೂರ್ತಿ ಮಾಯ ಆಯ್ತು. ಶ್ರೀರಾಮರಂತೂ ಎಷ್ಟು ಸುಸ್ತಾಗಿದ್ರಂದ್ರೆ ಹಂದಿಯನ್ನ ಹೊರಲು ಅವರು ಸಹಾಯಹಸ್ತ ನೀಡ್ತಾರೆಂಬ ಬಗ್ಗೆ ಕೂಡ ನಂಗೆ ನಂಬಿಕೆ ಇರಲಿಲ್ಲ. ಅದಕ್ಕಾಗಿ ಅವರನ್ನ ಕಾರ್ಯಶೀಲರನ್ನಾಗಿ ಮಾಡೋಕೆ, ಶ್ರೀರಾಮ್, ಈಗಿಂದೀಗ್ಲೇ ನಾವು ಈ ಹಂದಿಯನ್ನ ಇಲ್ಲಿಂದ ಸಾಗಿಸ್ಬೇಕು ಅಂತ ತುರ್ತಿನ ದನಿಯಲ್ಲಿ ಹೇಳಿದೆ. ಸುಸ್ತಾಗಿದ್ದವರು ಹಠಾತ್ತಾಗಿ ತಲೆ ಮೇಲೆ ಬೆಟ್ಟ ಬಿದ್ದಂತೆ ಬೆಚ್ಚಿ ಬಿದ್ರು. ಅದ್ಯಾಕೆ ಹೀಗಿಂದೀಗ್ಲೇ ಅಂತ ಕೇಳಿದ್ರು. ನೋಡ್ರಿ, ಈಗ ಹಂದಿ ಬಿತ್ತಿರೋದು ಕುದುರೆಗುಂಡಿ ತೋಟದಲ್ಲಿ. ತೋಟದವ್ರು ಯಾರಾದ್ರೂ ನೋಡ್ಬಿಟ್ರೆ ತೋಟದ ಪಾಲ್ ಕೊಟ್ಟು ಮಿಕ್ಕಿದ್ದನ್ನ ತಗೊಂಡೋಗಿ ಅಂತಾರೆ ಅಂತ ಹೇಳ್ದೆ. ಶ್ರೀರಾಮ್ ಚರ್ಯೆಯಲ್ಲಿ ಹಠಾತ್ ಬದಲಾವಣೆಯಾಗಿ ಧ್ವನಿಯನ್ನ ಪಿಸು ಮಾತಿಗೆ ತಗಿಸಿ, ಹೌದಾ, ತೋಟದ ಪಾಲು ಅಂದ್ರೆ ಎಷ್ಟು ಕೊಡ್ಬೇಕು ಅಂದ್ರು. ಶಿಕಾರಿ ಕಾನೂನ್ ಪ್ರಕಾರ ಯಾರ ಜಾಗದಲ್ಲಿ ಹಂದಿ ಬೀಳ್ತದೆಯೋ ಅವ್ರಿಗೆ ಅರ್ಧ ಕೊಡ್ಬೇಕಾಗತ್ತೆ ಕಣ್ರಿ. ಇಲ್ದೇ ಇದ್ರೆ ಹಂದಿ ಮುಟ್ಟೋದಕ್ಕೂ ಅವಕಾಶ ಕೊಡಲ್ಲ ಅಂದೆ. ಅರ್ಧ ಅರ್ಧಕ್ಕರ್ಧ ಕೊಟ್ರೆ ಆಮೇಲೆ ನಮ್ಗುಳಿಯೋದೇನು? ಅದು ಅಲ್ಲದೆ ಬೆಳಗ್ನಿಂದ ನಾವು ಲಾಟ್ರಿ ಹೊಡೆದು ಬೆವರು ಸುರಿಸಿ ಇವರಿಗೆ ಅರ್ಧ ಅಂದ್ರೆ ಯಾವ ನ್ಯಾಯ ಹೇಳಿ? ಸ್ವಲ್ಪ ಈ ದಡಾಕಿ ಇಟ್ಕೊಳ್ಳಿ ಅಂತ ನನ್ನ ಕೈಗೆ ದಡಾಕಿ ಕೊಟ್ರು. ಅರ್ಧ ಕೊಡ್ಬೇಕು ಅಂತ ಕೂಡ್ಲೆ ಶವ ಸದೃಶ್ಯವಾಗಿದ್ದ ಅವರಲ್ಲಿ ತಟಕ್ಕನೆ ಜೀವ ಸಂಚಾರವಾಯ್ತು. ಹಂದಿ ಹಿಂಗಾಲಿಗೆ ಕೈ ಹಾಕುತ್ತಾ ಸ್ವಲ್ಪ ಹೊರಸ್ಬಿಡಿ ಅಂತ ಹೇಳಿದ್ರು. ನಾನು ಅವರೊಬ್ಬರೇ ಹೊರೋಕೆ ತಯಾರಾಗ್ತಾರೆ ಅಂತ ಊಹಿಸೇ ಇರಲಿಲ್ಲ. ನೀವು ಮುಂಗಾಲ್ ಹಿಡ್ಕೊಳ್ಳಿ, ನಾನು ಹಿಂಗಾಲ್ ಹಿಡಿತೀನಿ, ನಿಮ್ಮೊಬ್ಬರ ಕೈಯಲ್ಲೇ ಹೊರೋದು ಕಷ್ಟ ಆಗುತ್ತೆ ಅಂದೆ. ಎಥೂ, ಈಗ ಹೆಚ್ಚಿಗೆ ಮಾತಾಡ್ಬೇಡಿ, ಯಾರಾದ್ರೂ ತೋಟದವರು ನೋಡ್ಬಿಟ್ಟಾರು, ತಡ ಮಾಡ್ಬೇಡಿ ಅಂತ ಕೋಪದಿಂದ ಶ್ರೀರಾಮ್ ಗುರುಗುಟ್ಟಿದ್ರು. ಹಂದಿಯನ್ನ ಹೊರಸಿದ್ದೇ ತಡ ಶ್ರೀರಾಮ್ ಮತ್ತು ಕಿವಿ ಇಬ್ರು ಮಾಯವಾಗ್ಬಿಟ್ರು. ಹೆಚ್ಚು ಕಡಿಮೆ ಓಡೇ ಹೋದ್ರೋ ಏನೋ, ನನ್ನ ಕಣ್ಣಿಗೆ ಮತ್ತೆ ಕಾಣ್ಲೇ ಇಲ್ಲ. ನಾನೊಬ್ನೇ ಗಂಧಕದ ವಾಸನೆ ಹೊಡಿತಾ ಇದ್ದ ದಡಾಕಿಯನ್ನು ಕೋವಿಯನ್ನು ಹೊತ್ಕೊಂಡು ಭೂತನಕಾಡು ತೋಟದ ಕಡೆಗೆ ಸುಸ್ತಾದ ಕಾಲೆಳೆಯುತ್ತಾ ಹೊರಟೆ. ತಮ್ಮನ್ನೇ ತಾವು ಹೊತ್ತು ಓಡಾಡಲು ತ್ರಾಣವಿಲ್ಲದ ಶ್ರೀರಾಮ್ ಅವತ್ತು ಅರ್ಧ ಹಂದಿ ಕೊಡಬೇಕಾಗುತ್ತೆ ಎಂದ ಕೂಡಲೇ ದೃಢ ನಿಶ್ಚಯ ಮಾಡಿದ್ದನ್ನ ಹೇಳಿ ಇವತ್ತಿಗೂ ಅವರನ್ನ ರೇಗಿಸ್ತೀವಿ. ನಾನು ವಾಪಸ್ ಹೋದಾಗ ದಾರಿಯಲ್ಲಿ ಕಿವಿ ಮತ್ತು ಶ್ರೀರಾಮ್ ಇಬ್ರು ಕಂಡ್ರು. ಭೂತನಕಾಡು ತೋಟದ ಬೇಲಿ ಒಳಗೆ ಹಂದಿಯನ್ನ ಹೊತ್ತು ಹಾಕಿ ಮರದ ನೆರಳಿನಲ್ಲಿ ನಿದ್ದೆ ಮಾಡ್ತಾ ಮಲಗಿದ್ರು.
ಪ್ರಿಯ ವೀಕ್ಷಕರೇ, ಇದು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಿವಿಯೊಡನೆ ಒಂದು ದಿನ ಕಥೆಯ ಆಡಿಯೋ ಬುಕ್. ಈ ಆಡಿಯೋ ಬುಕ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ ಮುಂದಿನ ಸಾಹಸಮಯ ಕಥೆಗಳು, ರಹಸ್ಯಮಯ ಘಟನೆಗಳು ಮತ್ತು ಕಾಡಿನ ಅದ್ಭುತ ಲೋಕದ ಹೊಸ ಪ್ರಯಾಣಗಳನ್ನ ತಪ್ಪಿಸ್ಕೊಳ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.